ಶ್ರೀ ಗುರುಭ್ಯೋ ನಮಃ. ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿ ನಮ್ಮೆಲ್ಲರಿಗಾಗಿ ಪ್ರಸ್ತುತಪಡಿಸುತ್ತಿರುವ ಅತ್ಯಂತ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಶ್ರೀಮದ್ ಭಗವದ್ಗೀತೆಯ ವಾಚನ ಮತ್ತು ಪ್ರವಚನ ಕಾರ್ಯಕ್ರಮ. 700 ಶ್ಲೋಕಗಳಲ್ಲಿ ಅಡಕವಾಗಿರುವಂಥದ್ದು ಶ್ರೀಮದ್ ಭಗವದ್ಗೀತೆ. ವೇದವ್ಯಾಸರು ಶ್ಲೋಕ ರೂಪದಲ್ಲಿ ಈ ಸಮಗ್ರವಾದ ಭಗವದ್ಗೀತೆಯನ್ನು ನಮಗಾಗಿ ನೀಡಿದ್ದಾರೆ. 700 ಶ್ಲೋಕಗಳು ಅತ್ಯಂತ ಉತ್ತಮವಾದ ಶ್ಲೋಕಗಳು. ಆದ್ದರಿಂದ ಯಾವ ಶ್ಲೋಕವನ್ನೂ ಬಿಡುವಂತೆ ಇಲ್ಲ. ಎಲ್ಲವೂ ಭಗವಾನ್ ಉವಾಚ ಆಗದೇ ಇರಬಹುದು ನಿಜ. 575 ಶ್ಲೋಕಗಳು ಭಗವಾನ್ ಉವಾಚ ಅಂತ ಇದೆ. 84 ಶ್ಲೋಕಗಳು ಅರ್ಜುನ ಉವಾಚ ಅಂತ ಇವೆ. 40 ಶ್ಲೋಕಗಳು ಸಂಜಯ ಉವಾಚ ಅಂತಿದೆ. ಧೃತರಾಷ್ಟ್ರ ಉವಾಚ ಅಂತ ಒಂದು ಶ್ಲೋಕ ಇದೆ. ಆದರೆ ಈ ಭಗವದ್ಗೀತೆಯನ್ನು ಶ್ಲೋಕ ರೂಪದಲ್ಲಿ ನಮಗೆ ಶ್ರೀಕೃಷ್ಣ ಹುಟ್ಟುವುದಕ್ಕಿಂತ 600 ವರ್ಷಗಳ ಪೂರ್ವದಲ್ಲೇ ಮಹಾಭಾರತವನ್ನು ರಚನೆ ಮಾಡಿದ ವೇದವ್ಯಾಸರು ಆ ಮಹಾಭಾರತದಲ್ಲೇ ಈ ಭಗವದ್ಗೀತೆಯನ್ನು ತಾವು ಮೊದಲೇ ಎಲ್ಲವನ್ನ ರಚನೆ ಮಾಡಿ ಕೊಟ್ಟಿದ್ದಾರೆ. ಆದ್ದರಿಂದ ಶ್ಲೋಕ ರೂಪದಲ್ಲಿ ಸಮಗ್ರವಾದ ಭಗವದ್ಗೀತೆಯನ್ನು ನೀಡಿದವರು ವೇದವ್ಯಾಸರು. ವೇದವ್ಯಾಸರು ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಆದ್ದರಿಂದ ಸಾಕ್ಷಾತ್ ವ್ಯಾಸಾಯ ವಿಷ್ಣುರೂಪಾಯ, ವಿಷ್ಣುವೇ ವೇದವ್ಯಾಸರು, ವೇದವ್ಯಾಸರೇ ಸಾಕ್ಷಾತ್ ವಿಷ್ಣು. ಆದ್ದರಿಂದ ವೇದವ್ಯಾಸರು ರಚನೆ ಮಾಡಿದ ಈ ಶ್ಲೋಕಗಳು ಎಲ್ಲವೂ ಭಗವಾನ್ ಉವಾಚವೇ ಆಗತ್ತೆ. ಆದ್ದರಿಂದ ಅರ್ಜುನ ಉವಾಚ ಇರ್ಬೋದು, ಸಂಜಯ ಉವಾಚ, ಧೃತರಾಷ್ಟ್ರ ಉವಾಚ, ಭಗವಾನ್ ಉವಾಚ ಎಲ್ಲವೂ ಭಗವಾನ್ ಶ್ರೀ ವೇದವ್ಯಾಸ ಉವಾಚ. ಆದ್ದರಿಂದ ಸಮಗ್ರ ಪಾರಾಯಣ ಮಾಡ್ತಾ ವಿಶೇಷವಾದ ಜ್ಞಾನ ಸಂಪತ್ತನ್ನು ನಾವು ಸಂಪಾದನೆ ಮಾಡಿಕೊಳ್ಳಬಹುದು. ಅದಕ್ಕೆ ಅನುಕೂಲವಾಗುವಂತೆ ಇಂಥ ಉತ್ತಮವಾದ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿದ ದೊಡ್ಡ ಕೀರ್ತಿ ಅದು ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿಗೆ ಅದು ಸಲ್ಲುತ್ತಾ ಇದೆ. ನಮ್ಮ ಮನೆಗಳಲ್ಲೇ ಕುಳಿತು ಭಗವದ್ಗೀತೆಯನ್ನು ಪಾರಾಯಣ ಮಾಡೋದು, ಜೊತೆಗೆ ಭಗವದ್ಗೀತೆಯ ವಿಶೇಷವಾದ ಪ್ರವಚನವನ್ನು ಆಲಿಸೋದು, ಇಂಥ ಒಂದು ಉತ್ತಮವಾದ ಒಂದು ಸೌಭಾಗ್ಯವನ್ನು, ಒಂದು ಸದವಕಾಶವನ್ನು ಒದಗಿಸಿಕೊಟ್ಟ ಆ ವೆಂಕಟೇಶ್ವರ ಭಕ್ತಿ ವಾಹಿನಿಗೆ, ಅದರ ಮೂಲ ಪ್ರೇರಕನಾಗಿ ಇದೆಲ್ಲವನ್ನು ನಿಯಂತ್ರಣ ಮಾಡುವ ಶ್ರೀನಿವಾಸನ ಪಾದಾರವಿಂದಗಳಿಗೆ ಸಾಷ್ಟಾತ್ ಪ್ರಣಾಮವನ್ನು ನಾವು ಸಲ್ಲಿಸಬೇಕು. ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ನಾವು ಭಗವದ್ಗೀತೆಯ 18ನೇ ಅಧ್ಯಾಯವನ್ನು ತಲುಪಿದ್ದೇವೆ. 18ನೇ ಅಧ್ಯಾಯದ ಪ್ರವಚನವನ್ನೂ ಆಲಿಸೋಣ, ಶ್ಲೋಕಗಳ ಪಾರಾಯಣವನ್ನು ಮಾಡೋಣ. ಆದ್ದರಿಂದ ದಯಮಾಡಿ ಮನೆಗಳಲ್ಲಿ ಕುಳಿತಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಭಗವದ್ಗೀತೆಯ ಪುಸ್ತಕವನ್ನು ಉದ್ಘಾಟನೆ ಮಾಡಿಕೊಳ್ಳ್ರಿ. ನಾವು ಶ್ಲೋಕಗಳನ್ನು ಹೇಳ್ಕೊಡ್ತಾ ಇದ್ದೇವೆ, ಆ ಶ್ಲೋಕಗಳನ್ನು ಪಠನೆ ಮಾಡಿರಿ. ಸಾಕ್ಷಾತ್ ಜಗತ್ತಿಗೆ ಗುರುವಾದಂಥವನು ಶ್ರೀಕೃಷ್ಣ, ಶ್ರೀ ವೇದವ್ಯಾಸರು, ಪರಶುರಾಮದೇವರು. ಆದ್ದರಿಂದ ಎಲ್ಲವೂ ಗುರುವಿನ ಮುಖಾಂತರ ನಮಗೆ ತಲುಪುತ್ತಾ ಇದೆ ಅಂತ ಅರ್ಥ. ಆದ್ದರಿಂದ ಆರಂಭದಲ್ಲಿ ಗುರುವಿನ ಪ್ರಾರ್ಥನೆಯನ್ನು ಮಾಡ್ತಾ ಈ ಪಾರಾಯಣವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ. ಶ್ರೀನಿವಾಸನನ್ನು ಬಿಟ್ಟು ಯಾವ ಕಾರ್ಯಗಳು ನಡೆಯೋದಿಲ್ಲ. ಮೂಲ ಪ್ರೇರಣೆ ಸ್ರೋತಸ್ಸು ಶ್ರೀನಿವಾಸ. ಆನಂದಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಹ್ಯಾನಂದನಿಲಯಾಲಯೇ. ಆ ಶ್ರೀನಿವಾಸ ದೇವರಲ್ಲಿ ನಮ್ಮ ಮನಸ್ಸಿನ ಅಭೀಷ್ಟಗಳನ್ನು ನೆರವೇರಿಸಿಕೊಡು.
ಸಂಸಾರದಲ್ಲಿ ಇರುವಂಥ ನಾವು ನಾನಾ ವಿಧವಾದ ಕ್ಲೇಶಗಳಿಗೆ ಒಳಗಾಗಿದ್ದೇವೆ. ಆದ್ದರಿಂದ ಅದನ್ನು ಪರಿಹರಿಸುವ ಜವಾಬ್ದಾರಿ ನಿನ್ನ ಮೇಲಿದೆ. ನಮಗೇನು ಬೇಕು ಅನ್ನೋದನ್ನು ತಿಳಿಸುವ ಪರಿಯೇ ಸಂಕಲ್ಪ. ಆ ಸಂಕಲ್ಪವನ್ನು ಮಾಡಿ ಶ್ರೀನಿವಾಸನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಅಷ್ಟಾದಶ ಅಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಪ್ರವಚನಶ್ರವಣಂಚ ಕರಿಷ್ಯಾಮಹೇ ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಯಚ್ಛೇದಿ ಸಂವೇದ್ಯಂ ಶ್ರೀನಿವಾಸಂ ಭಜೇ ನಿಶಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಪೂರ್ವಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣ ಬಿಡಿಬಿಡಿಯಾಗಿ ಈ ಜಗತ್ತಿನಲ್ಲಿರುವ ವಿಭಿನ್ನವಾದ ಧರ್ಮಗಳನ್ನು ಹೊಂದಿದಂಥ ವ್ಯಕ್ತಿಗಳಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯ ಸ್ವಭಾವವೂ ಭಿನ್ನ ಭಿನ್ನ. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲ ಅಪಿ ಅಂದರು. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ, ಪ್ರತಿಯೊಬ್ಬ ವ್ಯಕ್ತಿಗಳೂ ಭಿನ್ನ ಭಿನ್ನವಾಗಿರುತ್ತಾರೆ. ಅವರಲ್ಲಿರುವ ಶಕ್ತಿ ಸಾಮರ್ಥ್ಯಗಳು ಎಲ್ಲವೂ ಭಿನ್ನ ಭಿನ್ನ. ಅವರವರ ಆಕಾರಗಳು ಭಿನ್ನ, ಆಚಾರಗಳು ಭಿನ್ನ, ವಿಚಾರಗಳು ಭಿನ್ನ, ಪ್ರತಿಯೊಂದು ಭಿನ್ನ ಭಿನ್ನವಾಗಿರುತ್ತೆ. ಆದ್ದರಿಂದ ಅಂಥ ವ್ಯಕ್ತಿಗಳನ್ನೆಲ್ಲ
ಕೃಷ್ಣ ನಾನಾ ವಿಧವಾದಂಥ ಒಂದು ಪ್ರಭೇದಗಳನ್ನು ತಿಳಿಸ್ತಾ, ಆ ಪ್ರಭೇದಗಳಲ್ಲಿ ನಮ್ಮನ್ನು ನಾವು ಯಾವ ಪ್ರಭೇದದಲ್ಲಿ ಇದ್ದೇವೆ ಅಂತ ನಾವೇನೇ ಆ ಪ್ರಭೇದದ ಒಳಗಡೆ ನುಸುಳುವ ಪ್ರಯತ್ನವನ್ನು ನಾವೇ ಮಾಡಬೇಕು. ಆದ್ದರಿಂದ ಕೃಷ್ಣ ಹೇಳ್ದ, ಕರ್ತೃವಿನ ಭೇದ ಹೇಳ್ದ, ಕರ್ಮವನ್ನು ಭೇದ ಹೇಳ್ದ, ಎಲ್ಲವನ್ನ ಹೇಳ್ದ. ಆ ನಂತರದಲ್ಲಿ ಈಗ ಬುದ್ಧೇರ್ಭೇದಂ ಧೃತಿಶ್ಚೈವ ಗುಣತಸ್ತ್ರಿವಿಧಂ ಶೃಣು ಅಂಥೇಳಿ, ಹೇ ಅರ್ಜುನ, ಧನಂಜಯ, ಬುದ್ಧಿಗಳಲ್ಲಿ ಭೇದ ಇದೆ. ಸಾತ್ವಿಕ ಬುದ್ಧಿ, ರಾಜಸ ಬುದ್ಧಿ, ತಾಮಸ ಬುದ್ಧಿ ಅಂತ ಬುದ್ಧಿಗಳಲ್ಲಿ 3 ವಿಧ. ಅದೇ ರೀತಿಯಾಗಿ ಸಾತ್ವಿಕ ಧೈರ್ಯ, ರಾಜಸ ಧೈರ್ಯ, ತಾಮಸ ಧೈರ್ಯ ಅಂತ ಇದೆ. ಇದೆಲ್ಲ ತುಂಬ ಸೂಕ್ಷ್ಮವಾಗಿ ಒಬ್ಬೊಬ್ಬ ವ್ಯಕ್ತಿಯ ಗುಣಗಳನ್ನು, ಅವಗುಣಗಳನ್ನು ನೋಡ್ತಾ ಇದ್ದಾಗ ನಮಗೆ ಈ ಕಲ್ಪನೆಗಳು ಬರೋದಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಸಾಮಾನ್ಯವಾಗಿ ಒಳ್ಳೆಯವನೋ ಕೆಟ್ಟವನೋ ಅಂಥೇಳಿ 1-2 ವಿಭಾಗಗಳನ್ನು ಮಾಡಿ ಆ ವಿಭಾಗದಲ್ಲಿ ನಾವೆಲ್ಲರನ್ನೂ ಕೂಡ ಸೇರಿಸ್ಬಿಡ್ತೇವೆ. ಆದರೆ ತುಂಬ ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ಕೃಷ್ಣ ಹೇಳಿದಂಥ ಈ ವಿಭಾಗಗಳನ್ನು ಮನಸ್ಸಿಗೆ ತಂದುಕೊಂಡು ನಮ್ಮ ನಡೆನುಡಿಗಳನ್ನು ನೋಡಿಕೊಂಡು ನಾವು ಯಾವ ವಿಭಾಗದಲ್ಲಿ ಸೇರ್ತೇವೆ ಅಂತ ಆಲೋಚನೆ ಮಾಡಿಕೊಂಡು ಯಾವ ವಿಭಾಗದಲ್ಲಿ ನಾವು ಸೇರಿದ್ರೆ ಉನ್ನತವಾದಂಥ ಮೋಕ್ಷದ ಸ್ಥಾನವನ್ನು ಪಡೆಯೋದಕ್ಕೆ ಸಾಧ್ಯ, ಭಗವಂತನ ಅನುಗ್ರಹ ಪಡೆಯೋದಕ್ಕೆ ಸಾಧ್ಯ, ಅದಕ್ಕೆ ಅನುಕೂಲವಾಗಬೇಕು ಅನ್ನೋ ದೃಷ್ಟಿಯಿಂದಲೇ ಸೂಕ್ಷ್ಮವಾದ ಪ್ರಭೇದಗಳನ್ನೆಲ್ಲ ಕೃಷ್ಣ ಹೇಳೋಕೆ ಹೊರಟಿರೋದು. ಆದ್ದರಿಂದ ಕೃಷ್ಣ ಹೇಳ್ತಾ ಇದ್ದಾನೆ, ಬುದ್ಧಿಯ ಪ್ರಭೇದವನ್ನು ಹೇಳ್ತೀನಿ ಕೇಳ್ರಿ ಅಂತ ಹೇಳಿ, ನೋಡು, ಸಾತ್ವಿಕ ಬುದ್ಧಿ ಅಂತ ಕೆಲವರಿಗೆ ಇರುತ್ತೆ. ಆ ಸಾತ್ವಿಕ ಬುದ್ಧಿ ಇರೋರು ಏನು ಮಾಡ್ತಾರೆ ಅನ್ನೋದನ್ನು ಹೇಳ್ತೀನಿ. ನೀವು ಸಾತ್ವಿಕ ಬುದ್ಧಿಯನ್ನು ಅಳವಡಿಸ್ಕೊಳ್ಬೇಕು ಅಂತಿದ್ದರೆ ಈ ವಿಚಾರಧಾರೆಯನ್ನು ನಮ್ಮ ಮನಸ್ಸಿನಲ್ಲಿ ನಾವು ತುಂಬಿಕೊಳ್ಬೇಕು. ಸಾಧ್ಯವಾದಷ್ಟು ಅದೇ ರೀತಿಯಾಗಿ ನಡೆಯುವ ಪ್ರಯತ್ನವನ್ನು ನಾವು ಮಾಡಿಕೊಳ್ಬೇಕಾಗತ್ತೆ. ಆವಾಗ ನಮ್ಮ ಬುದ್ಧಿ ಸಾತ್ವಿಕ ಬುದ್ಧಿ ಅಂತ ಕರೆಸ್ಕೊಳ್ಳುತ್ತೆ. ಆದ್ದರಿಂದ ಸಾತ್ವಿಕವಾದ ಬುದ್ಧಿ ಅಂದರೆ ಯಾವುದಪ್ಪ ಅಂದರೆ, ಈ ಸಾತ್ವಿಕವಾದ ಬುದ್ಧಿ ಇರೋ ವ್ಯಕ್ತಿಗಳು ಸಂಸಾರದ ಕಾರಣವಾದ ಪ್ರವೃತ್ತಿ ಯಾವುದು ಅದನ್ನೇ ಹೇಳ್ತಾರೆ. ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯೇ ಭಯೇ ಬಂಧಂ ಮೋಕ್ಷಂಚಯ ವೇತ್ತಿ ಬುದ್ಧಿಸ್ಸಾ ಪಾರ್ಥ ಸಾತ್ವಿಕೀ ಅಂತಂದು. ಹೇ ಪಾರ್ಥ, ಇದು ಸಾತ್ವಿಕವಾದ ಬುದ್ಧಿ. ಯಾವುದಂದರೆ, ಯಾವ ಬುದ್ಧಿ ಅನ್ನೋದು ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಸಾಧನವಾಗುತ್ತೋ ನಮಗೆ, ಆ ಬುದ್ಧಿ ಅನ್ನೋದು ಸಾತ್ವಿಕ ಬುದ್ಧಿ ಅಂತ ಕರೆಸ್ಕೊಳ್ಳುತ್ತೆ. ಯಾವುದನ್ನು ತಿಳ್ಕೊಳ್ಳೋಕ್ಕೆ ಸಾಧನ ಆಗಬೇಕಪ್ಪ ನಮ್ಮ ಬುದ್ಧಿ ಅಂದರೆ, ಸಂಸಾರಕ್ಕೆ ಕಾರಣವಾದದ್ದು ಪ್ರವೃತ್ತಿ ಧರ್ಮ ಯಾವುದು ಅಂದರೆ, ಮತ್ತೆ ಮತ್ತೆ ನಾವು ಈ ಸಂಸಾರದಲ್ಲಿ ಹುಟ್ಟುತ್ತಾನೇ ಇರ್ತೀವಿ. ಪುನರಪಿ ಜನನಂ ಪುನರಪಿ ಮರಣಂ ಅಂತೀವಿ. ಮತ್ತೆ ಇಲ್ಲಿ ಹುಟ್ಟೋದು, ಮತ್ತೆ ಇಲ್ಲಿ ಸಾವು ಪಡೆಯೋದು. ಹಾಗಾದರೆ ಈ ಸಂಸಾರದಲ್ಲಿ ನಾವು ಮತ್ತೆ ಮತ್ತೆ ಹುಟ್ಟಿ ಬರ್ತಿದ್ದೀವಲ್ಲ, ಮತ್ತೆ ಹೋಗ್ತೀವಿ, ಸ್ವರ್ಗಕ್ಕೆ ಹೋದ್ವಿ, ನರಕಕ್ಕೆ ಹೋದ್ವಿ, ಮತ್ತೆ ಇದೇ ಭೂಲೋಕಕ್ಕೆ ಬಂದ್ವಿ, ಇದೇ ಸಂಸಾರದಲ್ಲಿ ಬಂದ್ವಿ. ಹೀಗೆ ತ್ರಿದಿವ ನಿರೆಯ ಭೂಗೋಚರಾನ್ ನಿತ್ಯಬದ್ಧಾನ್ ಅಂತಿರುತ್ತೆ. ಇದರೊಳಗಡೆ ನಾವು ಸುತ್ತುತ್ತಾ ಇರ್ತೀವಿ. ಭೂಮಿಯಿಂದ ಮತ್ತೆ ಸ್ವಲ್ಪ ಪುಣ್ಯ ಮಾಡಿದ್ವಿ, ಪುಣ್ಯ ಖಾಲಿ ಆಗೋ ತನಕ ಸ್ವರ್ಗಕ್ಕೆ ಹೋದ್ವಿ, ಸುಖವನ್ನು ಅನುಭವಿಸಿದ್ವಿ. ಪಾಪ ಮಾಡಿದ್ವಿ, ಪಾಪಕ್ಕೆ ಅನುಗುಣವಾಗಿರತಕ್ಕಂಥ ಶಿಕ್ಷೆಯನ್ನು ಯಮಧರ್ಮರಾಜ, ಸಮವರ್ತಿ ಅಂತ ಕರೆಸ್ಕೊಂಡ ಯಮಧರ್ಮರಾಜ ನೀಡಿದ, ಪಾಪವನ್ನು ಅನುಭವಿಸಿದ್ವಿ. ಮತ್ತೆ ನಾವು ಭೂಮಿಗೆ ಬಂದು ಆಹಾರದ ಒಳಗಡೆ ಬೆರೆತು ಮತ್ತೆ ಪುನಃ ಜನ್ಮವನ್ನು ಪಡಿತೇವೆ. ಹೀಗೆ ಸಂಸಾರಕ್ಕೆ ಕಾರಣವಾಗಿರತಕ್ಕಂಥ ಪ್ರವೃತ್ತಿ ಧರ್ಮಗಳು ಯಾವುದು ಅನ್ನೋದನ್ನು ನಾವು ಆಲೋಚನೆ ಮಾಡಿಕೊಳ್ಬೇಕು. ಆದ್ದರಿಂದ ಪ್ರವೃತ್ತಿ ಧರ್ಮ ಯಾವುದು, ಮೋಕ್ಷಕ್ಕೆ ಕಾರಣವಾಗಿರತಕ್ಕಂಥ ನಿವೃತ್ತಿ ಧರ್ಮ ಅಂದರೆ ಯಾವುದು, ಈ ಪ್ರವೃತ್ತಿ ಧರ್ಮಗಳು ಯಾವುದು, ನಿವೃತ್ತಿ ಧರ್ಮಗಳು ಯಾವುದು ಅನ್ನೋದನ್ನು ಮತ್ತೆ ಪ್ರತ್ಯೇಕವಾಗಿ ತಿಳ್ಕೊಳ್ಬೇಕು ನಾವು. ಅದನ್ನ
ಪ್ರವೃತ್ತಿ ಧರ್ಮಗಳು ನಮಗೆ ಗೊತ್ತಿದೆ, ಸಂಸಾರದಲ್ಲೇ ಇರೋದು. ಬಂಧು ಬಾಂಧವರಲ್ಲಿ ವಿಶೇಷವಾಗಿ ನಾವು ಸ್ನೇಹಾದಿಗಳನ್ನು ಮಾಡಿಕೊಳ್ತೇವೆ. ಇಡೀ ಈ ಜೀವನಕ್ಕೆ ಎಷ್ಟು ಆಗಬೇಕೋ ಅದಕ್ಕಿಂತ ಹೆಚ್ಚು ಪಟ್ಟು ಸಂಪಾದನೆ ಮಾಡ್ತೀವಿ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಇವರೆಲ್ಲ ಕೂತು ತಿನ್ನಬೇಕು ಅನ್ನೋ ಆಲೋಚನೆ ನಮ್ಮದು. ಮತ್ತು ಅವರ ಸ್ನೇಹ ಬಂಧದಲ್ಲೇ ಬಿದ್ದು ಹೋಗ್ತೀವಿ. ಭಗವಂತನ ಕಡೆಗೆ ಲಕ್ಷ್ಯವನ್ನೇ ಕೊಡಲಿಕ್ಕಾಗೋಲ್ಲ. ಆಗ ಈ ಸಂಸಾರದಲ್ಲೇ ತೊಡಗಿಸ್ಕೊಂಡು ಕಡೆಗಾಲದಲ್ಲಿ ಸಾಯೋ ಕಾಲದಲ್ಲೂ ಕೂಡ ಆ ಮಗ ಬಂದನ, ಅವನಿಗಿಷ್ಟು ಆಸ್ತಿ ಕೊಟ್ರ, ಇವನಿಗಿಷ್ಟು ಆಸ್ತಿ ಕೊಡಬೇಕು, ಇವರಿಗೆ ಹೀಗೆ ಅನ್ಯಾಯ ಮಾಡಬೇಡ್ರಿ ನೀವು, ನಾನು ಸಂಪಾದನೆ ಮಾಡಿದ ಅಲ್ಲಿದೆ ಇಲ್ಲಿದೆ ಬೀಗದ ಕೈಯಲ್ಲಿದೆ ಅಂತ ಹೀಗೆ ಬಡಬಡಾಯಿಸ್ತಾ ಕಡೆಗಾಲದಲ್ಲಿ ತನ್ನ ಉಸಿರನ್ನು ಬಿಟ್ಟುಬಿಡ್ತಾನೆ. ಇದೆಲ್ಲ ಪ್ರವೃತ್ತಿ ಧರ್ಮಗಳು. ಆದ್ದರಿಂದ ಏನಾಗುತ್ತೆ ಅಂದರೆ ಮತ್ತೆ ಈ ಸಂಸಾರದಲ್ಲಿ ಬರ್ತಾನೆ. ಆದ್ದರಿಂದ ಈ ಪ್ರವೃತ್ತಿ ಧರ್ಮವನ್ನು ಯಾವುದು ನಿವೃತ್ತಿ ಅಂದರೆ ಅರ್ಥಾತ್ ಮೋಕ್ಷವನ್ನು ಪಡೆಯೋದಕ್ಕೆ ಏನು ಕಾರ್ಯಗಳನ್ನು ಮಾಡಬೇಕು, ಆ ನಿವೃತ್ತಿ ಧರ್ಮಗಳು ಯಾವುದು? ಮೋಕ್ಷವನ್ನು ಪಡೆಯೋದಕ್ಕೆ ಅದನ್ನೇ ನಿವೃತ್ತಿ ಧರ್ಮ ಅಂತ ಕರೆಯೋದು. ನಿವೃತ್ತಿ ಧರ್ಮಗಳು ಯಾವುದು? ಆತ್ಮಾಮಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂದರು. ಭಗವಂತನ ಅಪರೋಕ್ಷ ಜ್ಞಾನವನ್ನು ತಂದುಕೊಂಡರೆ ಮೋಕ್ಷ ಬರುತ್ತೆ ಅಂತಂದರು. ಹಾಗಾದರೆ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾದದ್ದು ಯಾವುದು? ಶ್ರವಣ ಮನನ ನಿಧಿಧ್ಯಾಸನಾದಿಗಳು. ಆ ಶ್ರವಣ ಮಾಡೋದಕ್ಕೆ ಮನಸ್ಸು ಬರಬೇಕು. ಅದಕ್ಕೋಸ್ಕರವಾಗಿ ನಾನಾ ವಿಧವಾದ ವ್ರತ ಉಪವಾಸಾದಿಗಳನ್ನು ಮಾಡಿ ದೇಹ ದಂಡನೆಯನ್ನು ಮಾಡಿ ನಾನಾ ವಿಧವಾಗಿರತಕ್ಕಂಥ ದೈಹಿಕವಾದ ಕ್ಲೇಶಗಳು ಅಂತಂದರೆ ವ್ರತಕ್ಕೆ ಭಗವಂತನಿಗೆ ತೃಪ್ತಿಯಾಗಬೇಕು ಅಂತ ಕಾಯಿಕವಾದ ಮಾನಸಿಕವಾದ ಕ್ಲೇಶಗಳನ್ನು ಅನುಭವಿಸಿ ಉಪವಾಸಾದಿಗಳು ತೀರ್ಥಕ್ಷೇತ್ರಾದಿಗಳು ಇವುಗಳನ್ನೆಲ್ಲ ಸಂಚಾರ ಮಾಡಿ 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 ನಮ್ಮ ಅಂತಃಕರಣವನ್ನು ಶುದ್ಧಿ ಮಾಡಿಕೊಂಡ್ರೆ ಭಗವಂತನ ತತ್ವಜ್ಞಾನವನ್ನು ಕೇಳೋದಕ್ಕೆ ಸ್ವಲ್ಪ ಮನಸ್ಸು ಬರುತ್ತೆ. ಯಾವತ್ತೂ ಭಗವಂತನ ತತ್ವಜ್ಞಾನ ನನಗೆ ಬೇಕಪ್ಪ, ಅನ್ಯಾಯವಾಗಿ ನನ್ನ ಜನ್ಮ ಹಾಳಾಗೋಗ್ತಾ ಇದೆ, ಇಡೀ ಲೌಕಿಕದಲ್ಲೇ ನನ್ನ ಜನ್ಮವನ್ನು ಕಳೆದುಬಿಟ್ಟೆ, ಸ್ವಲ್ಪ ಆದರೂ ಭಗವದ್ ವಿಚಾರವನ್ನು ನನ್ನ ಕಿವಿ ಮೇಲೆ ಹಾಕ್ಕೊಳ್ಬೇಕಾಗಿತ್ತು, ಹಾಕ್ಕೊಳ್ಳದೆ ಅನ್ಯಾಯ ಮಾಡ್ಕೊಂಡ್ಬಿಟ್ನಲ್ಲ ಅಂತ ಕಡೆಗೆ ಸಾಯೋ ಕಾಲದಲ್ಲಿ ನೆನಪು ಮಾಡ್ಕೊಳ್ಳೋದ್ರ ಬದಲು ಅದಕ್ಕಿಂತ ಪೂರ್ವದಲ್ಲೇ ಭಗವದ್ವಿಷಯಕವಾದ ಜ್ಞಾನವನ್ನು ಪಡೆಯೋದಕ್ಕೆ ಬೇಕಾದಂಥ ವಿಚಾರಗಳನ್ನು ನಾನು ಶ್ರವಣ ಮಾಡಬೇಕು ಅಂತ ಬಂದರೆ ಆವಾಗ ನಮ್ಮ ಅಂತಃಕರಣ ಸ್ವಲ್ಪ ಶುದ್ಧವಾಗಿದೆ ಅಂತ ಅರ್ಥ. ಆದ್ದರಿಂದ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನ ಇದು ಒಂದೇ ಜನ್ಮಕ್ಕೆ ಆಗುವಂಥದ್ದಲ್ಲ. ಕ್ರಮೇಣವಾಗಿ ಅನೇಕ ಜನ್ಮಗಳಲ್ಲಿ ಇವುಗಳನ್ನು ನಾವು ತೊಡಗಿಸ್ಕೊಂಡ್ರೆ ಇದನ್ನು ನಿವೃತ್ತಿ ಧರ್ಮ ಅಂತ ಕರೀತಾರೆ. ಆದ್ದರಿಂದ ಪ್ರವೃತ್ತಿ ಧರ್ಮ ಅಂದರೆ ಯಾವುದು, ನಿವೃತ್ತಿ ಧರ್ಮ ಅಂದರೆ ಯಾವುದು? ಆನಂತರ ಈ ಜಗತ್ತಿನಲ್ಲಿ ನಾವು ಯಾವ ವರ್ಣದಲ್ಲಿ ಉತ್ಪನ್ನರಾಗಿದ್ದೇವೆ, ಆ ವರ್ಣಕ್ಕೆ ಸಂಬಂಧಪಟ್ಟ ಕ್ರಿಯೆಗಳೇನು, ಭಗವಂತನನ್ನು ಒಲಿಸ್ಕೊಳ್ಬೇಕಾದ್ರೆ ಯಾವ ಕರ್ತವ್ಯಗಳನ್ನು ಮಾಡಬೇಕು, ನಮಗೆ ಸಂಬಂಧಪಟ್ಟ ಕರ್ತವ್ಯ ಯಾವುದು, ಯಾವುದು ನಮಗೆ ಕರ್ತವ್ಯ ಅಲ್ಲ, ಯಾವುದನ್ನು ನಾವು ಮಾಡಬಾರ್ದು ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಆನಂತರ ಅಭಯ ಯಾವುದು, ಭಯ ಯಾವುದು, ಅಂದರೆ ಯಾವುದನ್ನು ಮಾಡೋದರಿಂದ ನಮಗೆ ಭಯ ಉಂಟಾಗತ್ತೆ, ಅಕರ್ತವ್ಯಗಳನ್ನು ಮಾಡೋದರಿಂದ ಭಯ ಉಂಟಾಗತ್ತೆ. ಕರ್ತವ್ಯಗಳನ್ನೇ ಪರಿಪಾಲನೆ ಮಾಡ್ಕೊಂಡು ಬಂದರೆ ಅಭಯ ಉಂಟಾಗತ್ತೆ. ಆದ್ದರಿಂದ ಭಯ ಯಾವುದರಿಂದ ಬರುತ್ತೆ, ಅಭಯ ಯಾವುದರಿಂದ ಬರುತ್ತೆ, ಇದನ್ನೆಲ್ಲ ಯೋಚನೆ ಮಾಡಬೇಕು. ಆನಂತರದಲ್ಲಿ ಈ ಸಾಂಸಾರಿಕವಾದ ಬಂಧ ಅಂದರೆ ಹೇಗಿದೆ, ಇಲ್ಲಿ ಬರುವ ಸುಖ ಅಂದರೆ ಏನು, ಇಲ್ಲಿ ಬರುವ ದುಃಖ ಅಂದರೆ ಏನು, ಯಾವ ರೀತಿಯಲ್ಲಿ ಮಾತೃವಿನ ಗರ್ಭದಿಂದ ಹುಟ್ಟಿ ಹೊರಗೆ ಬಂದ ನಂತರದಲ್ಲಿ ನಮ್ಮ ಪ್ರವೃತ್ತಿ ಇರುತ್ತೆ. ಗರ್ಭಕಾಲದಲ್ಲಿರಬೇಕಾದರೆ ಸುಖವನ್ನು ಅನುಭವಿಸ್ತೀವೋ ದುಃಖವನ್ನು ಅನುಭವಿಸ್ತೀವೋ ಇದೆಲ್ಲವನ್ನು ಕೂಡ ಈ ಸಂಸಾರದ ಬಂಧನದ ಪ್ರಕಾರಗಳನ್ನು ಅರಿತುಕೊಳ್ಬೇಕಾಗತ್ತೆ. ಅನಂತರದಲ್ಲಿ ಮೋಕ್ಷದ ಪ್ರಕಾರ, ಮೋಕ್ಷ ಅಂದರೆ ಏನು? ಹಾಗಾದರೆ ಮೋಕ್ಷ ಅಂದರೆ ಸ್ವಸ್ವರೂಪೇಣ ಅವಸ್ಥಿತಿ ಮೋಕ್ಷ, ನಾವು ನಮ್ಮದಾಗಿ ನಿಂತ್ಕೊಳ್ಳೋದೇ ಮೋಕ್ಷ. ಜೀವ ಜ್ಞಾನಾನಂದ ಸ್ವರೂಪನಾಗಿರ್ತಾನೆ, ಅದಕ್ಕೆ ಆಚ್ಛಾದನೆಯಾಗಿ ಅಜ್ಞಾನದ ಆವರಣ ಇರುತ್ತೆ. ಆದ್ದರಿಂದ ಎರಡು ವಿಧವಾದ ಆವರಣ, ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಕರಿತೀವಿ. ಜೀವ ತಾನೇನು ಅಂತ ತನ್ನನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಗದೇ ಇದ್ದಂತೆ ಒಂದು ಆವರಣ ಇರುತ್ತೆ. ಜೀವನಿಗೆ ಪರಮಾತ್ಮನ ಬಗ್ಗೆ ಏನು, ಅವನ ಸ್ವರೂಪ ಏನು ಅಂತ ತಿಳ್ಕೊಳ್ಳದೇ ಇರೋದಕ್ಕೆ ಕಾರಣವಾದ ಒಂದು ಆವರಣಗಳಿರುತ್ತೆ.
ಈ ಆವರಣಗಳನ್ನು ಸರಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು? ಆನಂತರ ಮೋಕ್ಷವನ್ನು ಪಡಿಬೇಕಾದರೆ ಹಾದಿ ಯಾವುದು? ಮೋಕ್ಷ ಅದರ ಸ್ವರೂಪ ಹೇಗಿರುತ್ತೆ? ಮತ್ತೆ ಮೋಕ್ಷಕ್ಕೆ ಹೋಗಿ ನಾವು ಏನಾದರೂ ಹಿಂದೆ ಬಂದುಬಿಡ್ತೀವಾ? ನಸ ಪುನರಾವರ್ತತೆ ಅಂತಿರೋದು ಆವೃತ್ತಿ ರಹಿತವಾದದ್ದು ಮೋಕ್ಷ. ಅದರ ಸ್ವರೂಪ ಏನು? ಅಲ್ಲಿ ಆನಂದಾದಿಗಳು ಹೇಗಿದೆ? ಅಲ್ಲಿ ತಾರತಮ್ಯಾದಿಗಳು ಇದೆಯಾ? ಇತ್ಯಾದಿಗಳೆಲ್ಲವನ್ನು ವಿಚಾರ ಮಾಡೋದಕ್ಕೆ ಸಾಧನವಾದ ಬುದ್ಧಿ ಯಾರಿಗಾದರೂ ಇದ್ದರೆ, ಅಂದರೆ ಈ ರೀತಿಯಾದ ಬುದ್ಧಿ ಯಾರಿಗಾದರೂ ಇದ್ದರೆ ಆ ಬುದ್ಧಿಯನ್ನು ಸಾತ್ವಿಕವಾದ ಬುದ್ಧಿ ಅಂತ ಕರೀತಾರೆ. ಹಾಗಾದರೆ ಇದನ್ನೆಲ್ಲ ವಿಚಾರ ಮಾಡುವ ಬುದ್ಧಿ ಅದು ಸಾತ್ವಿಕವಾದ ಬುದ್ಧಿ ಅಂತಂತಾರೆ. ಯಥಾವತ್ತಾಗಿ ಇದನ್ನು ವಿಚಾರ ಮಾಡ್ತಾ ಇದ್ದಾನೊಬ್ಬ, ಅವನ ಬುದ್ಧಿ ಸಾತ್ವಿಕವಾದ ಬುದ್ಧಿ. ಅದೇ ರಾಜಸವಾದ ಬುದ್ಧಿ ಅಂದರೆ ಏನಪ್ಪ ಅಂದರೆ, ಯಯಾ ಧರ್ಮಂ ಅಧರ್ಮಂಚ ಕಾರ್ಯಂಚ ಅಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿಸ್ಸಾ ಪಾರ್ಥರಾಜಸಿ. ಅರ್ಜುನನ ಕುರಿತು ಕೃಷ್ಣ ಹೇಳ್ತಾ ಇದ್ದಾನೆ, ಹೇ ಪಾರ್ಥ, ಪೃಥೆಯ ಮಗ ಕುಂತಿದೇವಿಯ ಮಗನಾಗಿರತಕ್ಕಂಥ ಅರ್ಜುನನನ್ನು ಕುರಿತು ಹೇ ಪಾರ್ಥ ಅಂತ ಹೇಳ್ತಾ ಇದ್ದಾನೆ. ನಿನ್ನ ತಾಯಿ ಬುದ್ಧಿ ಇತ್ತಲ್ಲ, ಅದು ಸಾತ್ವಿಕವಾದ ಬುದ್ಧಿ. ಪಾರ್ಥ ಅಂತ ಕರೆದು ಹೇಳ್ತಾ ಇದ್ದಾಳೆ. ರಾಜಸವಾದ ಬುದ್ಧಿ ಹೇಗಿರುತ್ತೆ ಗೊತ್ತಾ? ಅಂದರೆ ಧರ್ಮವನ್ನು ಅಧರ್ಮವನ್ನು, ಕರ್ತವ್ಯ ಯಾವುದು ಅಕರ್ತವ್ಯ ಯಾವುದು, ಇದನ್ನು ಯಥಾವತ್ತಾಗಿ ತಿಳಿದರೆ ಅದು ಸಾತ್ವಿಕ ಬುದ್ಧಿ ಆಗುತ್ತೆ. ಯಥಾವತ್ತಾಗಿ ತಿಳಿಯೋಲ್ಲ, ತಪ್ಪಾಗಿ ತಿಳ್ಕೊಳ್ತಾ ಇದ್ದರೆ ಯಾರ್ದಾದ್ರೂ ಬುದ್ಧಿ, ಧರ್ಮ ಯಾವುದು ಗೊತ್ತಿಲ್ಲ, ಯಾರೋ ಏನೋ ಹೇಳಿದ್ರು ಅದನ್ನೇ ಧರ್ಮ ಅಂತ ಭಾವಿಸ್ಕೊಂಡ ಇವನು. ಇನ್ಯಾರೋ ಇನ್ನೇನೋ ವಿಚಾರವನ್ನು ಹೇಳಿದ್ರು, ಓಹೋ ಇದು ಇರ್ಬೋದು ಅಂತ ಅದನ್ನು ಧರ್ಮ ಅಂದ್ಕೊಂಡ. ಧರ್ಮ ಯಾವುದು ಅಧರ್ಮ ಯಾವುದು ಅನ್ನೋದ್ರ ಬಗ್ಗೆ ವೇದಗಳು, ಪುರಾಣಗಳು, ಸ್ಮೃತಿಗಳ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾರು ಜ್ಞಾನಿಗಳಿದ್ದಾರೆ, ಹಿರಿಯರಿದ್ದಾರೆ, ಅವರು ಅದನ್ನು ತಿಳಿದಂಥವರು ಅವರ ಹತ್ತಿರ ಕೇಳಿದ್ರೆ ಅವರು ಹೇಳ್ತಾರೆ. ಅದಲ್ಲದೆ ಯಾರೋ ಸಾಮಾನ್ಯ ಜನರು, ಅವ್ರಿಗೆ ಈ ಬಗ್ಗೆ ಸ್ಪಷ್ಟವಾದ ಜ್ಞಾನವಿಲ್ಲ, ಅಂಥವ್ರು ಏನೋ ವಿಚಾರಗಳನ್ನು ಹೇಳಿದ ಕೂಡಲೇ ಓಹೋ ಅವರು ಹೇಳಿದ್ದಾರೆ ಆದ್ದರಿಂದ ಇದೇ ಸರಿ ಅಂತಲೋ, ಅದಕ್ಕೆ ಶಾಸ್ತ್ರದ ಆಧಾರ ಏನಾದರೂ ಇದೆಯೋ? ಇಲ್ಲ. ಹೀಗಾಗಿ ಧರ್ಮ ಯಾವುದು, ಅಧರ್ಮ ಯಾವುದು, ಕರ್ತವ್ಯ ಯಾವುದು, ಅಕರ್ತವ್ಯ ಯಾವುದು, ಇದರ ಬಗ್ಗೆ ಯಾರೋ 4 ಜನ ಹೇಳಿದ್ರು, ಅಥವಾ ಇಂಥದ್ದು ಮಾಡೋದರಿಂದ ಹೆಚ್ಚು ಹಣ ಸಂಪಾದನೆ ಆಗುತ್ತೆ ಎಂದರು, ಹೆಚ್ಚು ಸುಖ ಸಿಗುತ್ತೆ ಎಂದರು, ಅದನ್ನೇ ಈತ ಅಧರ್ಮವನ್ನು ಧರ್ಮ ಅಂತ, ಧರ್ಮವನ್ನು ಅಧರ್ಮ ಅಂತ, ಕಾರ್ಯವನ್ನು ಅಕಾರ್ಯ ಅಂತ, ಅಕಾರ್ಯವನ್ನು ಕಾರ್ಯ ಅಂತ ಯಥಾವತ್ತಾಗಿ ತಿಳ್ಕೊಳ್ಳದೇ ಹೋದರೆ, ಅಯಥಾವತ್ತಾಗಿ ಅರ್ಥಾತ್ ವಿರುದ್ಧವಾಗಿ ಇವನು ಈ ರೀತಿಯಾಗಿ ಏನಾದರೂ ತಿಳ್ಕೊಂಡ್ರೆ ಅಂಥ ಬುದ್ಧಿಗೆ ರಾಜಸ ಬುದ್ಧಿ ಅಂತ ಕರೀತಾರೆ. ಯಾವುದು ಸಾತ್ವಿಕವಾದ ಬುದ್ಧಿ ಇತ್ತೋ ಆ ರೀತಿಯಾಗಿ ತಿಳ್ಕೊಳ್ಳದೆ ವಿಪರೀತವಾಗಿ ತಿಳ್ಕೊಳ್ಳುವಂಥ ಬುದ್ಧಿನೇ ಅದು ರಾಜಸ ಬುದ್ಧಿ. ಧರ್ಮಾಧರ್ಮಗಳ ವಿವೇಕವನ್ನು ಇವನು ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಮಾಡಿಕೊಳ್ಳೋಕೆ ಆಗಲಿಲ್ಲ ಅಷ್ಟೇ ಅಲ್ಲ, ವಿರುದ್ಧವಾಗಿ ಬೇರೆ ತಿಳ್ಕೊಂಡ. ಯಾವುದು ಅಧರ್ಮ ಇದೆ, ಇಲ್ಲ 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 ಇದೇ ಧರ್ಮ, ಹೀಗೆ ಮಾಡೋದೇ ಸರಿ ಅಂದ್ಕೊಂಡು ಇವನ ಬುದ್ಧಿ ಅದನ್ನು ಗ್ರಹಣ ಮಾಡ್ತು. ಆವಾಗ ನಾವು ಅವನ ಬುದ್ಧಿಯನ್ನು ನೋಡಿ ಏನಪ್ಪ ಎಂಥ ರಾಜಸಿಕವಾದ ಬುದ್ಧಿಯನ್ನು ಪಡ್ಕೊಂಡಿದ್ದಾನೆ ಇವನು, ಶಾಸ್ತ್ರದಲ್ಲಿ ಹೇಳ್ತಾ ಇದೆ, ಹೀಗೆ ಹೇಳ್ತಾ ಇದೆ, ಕೇಳಬಾರದೆ ಅಂದರೆ ಇಲ್ಲ ಕೇಳೋಲ್ಲ, ಅಯ್ಯೋ 4 ಜನ ಹೇಳಿದ್ದಾರೆ ಹಿಂಗೇನೆ, ಇದು ಒಳ್ಳೆಯದಾಗುತ್ತಂತೆ, ಇದರಿಂದ ಹೆಚ್ಚು ಲಾಭ ಅಂತೆ ಅಂತ ಹೇಳಿ ಅದನ್ನೇ ಅನುಸರಣೆ ಮಾಡೋದಕ್ಕೆ ಪ್ರಯತ್ನಪಟ್ಟ. ಆದ್ದರಿಂದ ಅದು ರಾಜಸ ಬುದ್ಧಿ ಅಂತ ಕರೆಸ್ಕೊಳ್ಳುತ್ತೆ. ಧರ್ಮಾಧರ್ಮ ಕಾರ್ಯಾಕಾರ್ಯಗಳ ವಿಚಾರದಲ್ಲಿ ಯಥಾರ್ಥ ಜ್ಞಾನವನ್ನು ಹುಟ್ಟಿಸುತ್ತೆ ಅಂತ ನಿಯಮ ಇಲ್ಲದೇ ಇರತಕ್ಕಂಥದ್ದು ಅದು ರಾಜಸ ಬುದ್ಧಿ. ಕೆಲವೊಮ್ಮೆ ಸ್ವಲ್ಪ ಯಥಾರ್ಥವಾದ ಜ್ಞಾನವೂ ಬಂದಿರ್ಬೋದು, ನಿಜ. ಶಾಸ್ತ್ರ ಹೇಳಿದ ಕೆಲವನ್ನು ಯಥಾರ್ಥ ಅಂತ ತಿಳ್ಕೊಂಡ, ಶಾಸ್ತ್ರ ಹೇಳಿದ ಇನ್ನು ಕೆಲವು ವಿಚಾರಗಳನ್ನು ಇವನೇನು ಮಾಡ್ದ, ಇದು ಸರಿಗಿಲ್ಲ, ಯಾಕೋ ನಮ್ಗೆ ಅನುಕೂಲವಾಗ್ತಿಲ್ಲ, ಆದ್ದರಿಂದ ಇದು ಶಾಸ್ತ್ರ ಹೇಳಿರ್ಬೋದು ನಿಜ, ಆದರೆ ಇದು ಅಪ್ರಮಾಣ ಅಂತ ಅಂದ್ಕೊಂಡ. ಯಾಕೆ? ಇವನಿಗೆ ಪ್ರಕೃತವಾದ ಸಾಂಸಾರಿಕವಾದ ಜೀವನಕ್ಕೆ ಇವನಿಗೆ ಅನುಕೂಲ ಆಗಲಿಲ್ಲ ಅಂತಲೋ, ಅಥವಾ ಯಾರೋ ಈ ರೀತಿ ಅದು ಸರಿಗಿಲ್ಲ ಅಂತ ಹೇಳಿದ್ರು
ಅಂತ ಹೇಳಿದ್ರು. ಆದ್ದರಿಂದಲೋ ಇವನು ಶಾಸ್ತ್ರದಲ್ಲಿ ಹೇಳಿದ ಕೆಲವು ವಿಚಾರಗಳನ್ನು ಧರ್ಮ ಅಂತ ತಿಳ್ಕೊಂಡ, ಶಾಸ್ತ್ರದಲ್ಲಿ ಹೇಳಿದ ಕೆಲವು ವಿಚಾರಗಳನ್ನು ಅಧರ್ಮ ಅಂತ ತಿಳ್ಕೊಂಡ, ಅದನ್ನು ಅಪ್ರಮಾಣ ಅಂತ ತಿಳ್ಕೊಂಡ. ಇಂಥ ಬುದ್ಧಿ ಇದು ರಾಜಸವಾದ ಬುದ್ಧಿ ಅಂತ ತಿಳ್ಕೊಳ್ಬೇಕು. ಆದ್ದರಿಂದ ಅಯಥಾವತ್ ಪ್ರಜಾನಾತಿ ಅಂತಿದೆ. ಅಂದರೆ ಎಲ್ಲವನ್ನು ಅಯಥಾರ್ಥ ಅಂತ ಗ್ರಹಿಸೋದು ಅಂತ, ಎಲ್ಲವನ್ನು ಅಯಥಾರ್ಥವಾಗಿಯೇ ಗ್ರಹಿಸೋದು ಅಂತ ಅರ್ಥ ಅಲ್ಲ. ಯಾಕೆಂದರೆ ತಾಮಸ ಬುದ್ಧಿಯವನು ಹಂಗೆ ಮಾಡ್ತಾನೆ. ಯಾವುದು ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ, ಪುರಾಣಗಳು ಹೇಳಿದೆಯೋ ಅದೆಲ್ಲ ಸುಳ್ಳು ಅಂಥೇಳಿ ಅದಕ್ಕೆ ವಿರುದ್ಧವಾಗೇ ತಿಳ್ಕೊಳ್ಳೋವಂಥ ಬುದ್ಧಿ ಇದೆಯಲ್ಲ, ಅದು ತಾಮಸ ಬುದ್ಧಿ ಅದು. ಆದ್ದರಿಂದ ರಾಜಸ ಬುದ್ಧಿಯವನೇನೆಂದರೆ ಶಾಸ್ತ್ರದಲ್ಲಿ ಹೇಳಿದ ಅನೇಕ ವಿಚಾರ, ಇದು ಸರಿಗಿದೆ, ಯಾಕೋ ನನಗೆ ಸರಿ ಕಾಣಿಸ್ತಾ ಇದೆ, ಇದನ್ನು ಮಾಡ್ತೀನಿ ಅಂದ. ಅದರ ಜೊತೆಗೆ ನೋಡಪ್ಪ ಇದನ್ನು ಹೀಗೆ ಹೇಳಿದ್ದಾರೆ, ಇದನ್ನು ಹಿಂಗೆ ಮಾಡಯ್ಯ ಅಂತ ಹೇಳಿದ ಕೂಡಲೇ ಇಲ್ಲ ಇದು ಯಾಕೋ ಸರಿಗಿಲ್ಲ ಇದು ಅಂತ ಇದನ್ನು ಅಲ್ಲಿಗೆ ಹೇಳ್ದ. ಹಾಗಾದರೆ ಕೆಲವು ಅಂಶವನ್ನು ಸ್ವೀಕಾರ ಮಾಡ್ದ, ಕೆಲವು ಅಂಶವನ್ನು ಸ್ವೀಕಾರ ಮಾಡಲಿಲ್ಲ, ಅದನ್ನು ಆಯತಾರ್ಥ ಅಂತ ತಿಳ್ಕೊಂಡ. ಅಂಥ ಬುದ್ಧಿ, ಆ ವ್ಯಕ್ತಿಯ ಬುದ್ಧಿನ ನಾವು ರಾಜಸ ಬುದ್ಧಿ ಅಂತ ಕರಿತೇವೆ. ಆನಂತರ ತಾಮಸ ಬುದ್ಧಿ ಅಂದರೆ ಏನಪ್ಪ ಹಾಗಾದರೆ ಅಂದರೆ ಅಧರ್ಮಂ ಧರ್ಮಮಿತಿ ಯಾ ಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾಂಶ್ಚ ಬುದ್ಧಿ ಸಾ ಪಾರ್ಥ ತಾಮಸಿ. ಹೇ ಪಾರ್ಥ, ಕುಂತಿಯ ಮಗನಾಗಿರತಕ್ಕಂಥ ಅರ್ಜುನ ಅಂತ ಕರೆದ. ಹೇ ಪಾರ್ಥ, ಬುದ್ಧಿ ಸಾ ಪಾರ್ಥ ತಾಮಸಿ. ಇದು ತಾಮಸಿಕವಾದ ಬುದ್ಧಿ. ತಾಮಸಿಕವಾದ ಬುದ್ಧಿಯ ಜನಗಳನ್ನು ಗುರುತಿಸೋದು ತುಂಬ ಸುಲಭ. ಯಾಕೆ ಅಂತಂದರೆ ಅವರು ಯಾವುದು ಶಾಸ್ತ್ರಗಳಲ್ಲಿ ಧರ್ಮ ಅಂತ ಹೇಳಿದಾರೋ ಅದ್ಯಾವುದು ಒಪ್ಪಲ್ಲ, ಅದಕ್ಕೆ ವಿರುದ್ಧವಾಗಿ ತಿಳ್ಕೊಳ್ತಾರೆ. ಆದ್ದರಿಂದ ಅಧರ್ಮ ಅಂತ ಯಾವುದಿದೆ, ಅದನ್ನು ಮಾಡಬಾರದು ಅಂತ ಯಾವುದು ಹೇಳಿದ್ದಾರೆ ಅದನ್ನೇ ಧರ್ಮ ಅಂತ ಭಾವಿಸ್ಕೊಳ್ತಾರೆ. ಸಂಪೂರ್ಣವಾಗಿ ವಿರುದ್ಧವಾಗಿ ತಿಳ್ಕೊಳ್ಳುವಂಥ ಬುದ್ಧಿನೇ ತಾಮಸಿಕವಾದ ಬುದ್ಧಿ. ಅದನ್ನೇ ಹೇಳ್ತಾರೆ ಅಧರ್ಮಂ ಧರ್ಮಮಿತಿ. ಧರ್ಮವನ್ನು ಅಧರ್ಮ ಅಂತ ತಿಳಿದ. ಅಷ್ಟೇ ಅಲ್ಲ, ಎಲ್ಲ ವಸ್ತುಗಳನ್ನು ವಿಪರೀತವಾಗಿ ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದ. ಅಂದರೆ ಜಗತ್ತಿದೆ, ಜಗತ್ತಿನ ಬಗ್ಗೆ ಶಾಸ್ತ್ರಗಳು ಹೇಳ್ತು. ಸತ್ಯಸ್ಯೋಸ್ಯ ಮಹಿಮಾ ಅಂತ ಹೇಳಿ ಭಗವಂತನ ಮಹಿಮಾ ಇದೆಯಲ್ಲ ಅದು ಅತ್ಯಂತ ಸತ್ಯಭೂತವಾದದ್ದು ಅಂತೆಲ್ಲ ಹೇಳಿ, ಆನಂತರ ಈ ಜಗತ್ತು ಸತ್ಯ, ಈ ಜಗತ್ತಿನಲ್ಲಿ ಇರತಕ್ಕಂಥ ಪ್ರತಿಯೊಂದು ವಸ್ತುಗಳು ಕೂಡ ಅದು ನಿತ್ಯ ಆಗಿಲ್ಲದೆ ಇರ್ಬೋದು ನಿಜ, ಆದರೆ ಸತ್ಯ ಮಾತ್ರ ಹೌದು. ಯಾವ ಪದಾರ್ಥಗಳು ಮಿಥ್ಯ ಅಲ್ಲ, ಅದು ನಿತ್ಯ ಆಗಿಲ್ಲದೆ ಇರ್ಬೋದು ನಿಜ. ನಿತ್ಯ ಆಗಿಲ್ಲ ಅಂದ ಕೂಡಲೇ ಅದು ಸತ್ಯ ಆಗಬಾರ್ದು ಅಂತಿಲ್ಲ. ಈ ಕ್ಷಣದಲ್ಲಿ ನಾವು ಈ ವಸ್ತುವನ್ನು ಅನುಭವಿಸ್ತಾ ಇದ್ದೀವಿ, ಆದ್ದರಿಂದ ಆ ವಸ್ತು ಅದು ಸತ್ಯ ಅಂತಲೇ ಕರೆಸ್ಕೊಳ್ಳುತ್ತೆ. ಮತ್ತು ಅದು ಸ್ವಲ್ಪ ದಿನ ಆದಮೇಲೆ ಅದು ಹಾಳಾಗಿ ಹೋಯಿತು, ಕಳೆದು ಹೋಯಿತು, ಅಥವಾ ಸುಟ್ಟು ಹೋಯಿತು, ಮುರಿದು ಹೋಯಿತು ಅಂದರೆ ಅದು ಅಶಾಶ್ವತ ಇರ್ಬೋದು ನಿಜ. ಅಶಾಶ್ವತ ಇದ್ದ ಮಟ್ಟಿಗೇನೆ ಅದೆಲ್ಲ ಮಿಥ್ಯ ಅಂತ ಆಗುತ್ತೆ ಅಂತಿಲ್ಲ. ಆದ್ದರಿಂದ ಜಗತ್ತಿನ ಬಗ್ಗೆನೇ ತಗೊಂಡ. ಈ ಇಡೀ ಜಗತ್ತು ಭಗವಂತನಾದ ಬ್ರಹ್ಮನಿಂದ ಸೃಷ್ಟವಾಗಿದೆ. ಆ ಬ್ರಹ್ಮನೇ ಸೋಕಾಮಯತ ಬಹುಸ್ಯಾಂ ಪ್ರಜಾ ಹೇಗೇತಿ ಅಂತಿದೆ. ಭಗವಂತನೇ ಆಲೋಚನೆ ಮಾಡ್ದ, ಆಯಿತು ಈಗ ಸೃಷ್ಟಿಕಾಲ ಬಂದಿದೆ, ನಾನು ಈ ಜಗತ್ತನ್ನು ಸೃಷ್ಟಿ ಮಾಡ್ತೀನಿ ಅಂತ ಆಲೋಚನೆ ಮಾಡ್ದ. ಇಡೀ ಜಗತ್ತನ್ನು ಆತ ಸೃಷ್ಟಿ ಮಾಡ್ದ ಅಂತ ವೇದಗಳು, ಶ್ರುತಿಗಳು, ಅರ್ಥಾತ್ ಪುರಾಣಗಳಲ್ಲಿ ಹೇಳಿದ್ದಾರೆ, ಬ್ರಹ್ಮಸೂತ್ರಗಳಲ್ಲಿ ಹೇಳ್ತಾರೆ, ಎಲ್ಲ ಕಡೆಯಲ್ಲೂ ಹೇಳಿದ್ರು ನಿಜ. ಆದರೆ ಇವನೇನಂದ ಅಂದರೆ ಇದು ಸರಿ ಇಲ್ಲ, ಇದು ಧರ್ಮ ಅಲ್ಲ, ಇದು ಯಾರೇನು ಸೃಷ್ಟಿ ಮಾಡಬೇಕು ಅಂತಿದೆ ಜಗತ್ತನ್ನು? ಪ್ರಕೃತಿನೇ ಈ ಜಗತ್ತನ್ನು ಸೃಷ್ಟಿ ಮಾಡುತ್ತೆ. ಪ್ರಕೃತಿ ಕರ್ತೃ, ತನ್ನಷ್ಟಿಗೆ ತಾನೇ ಪ್ರಕೃತಿ ಪರಿಣಾಮ ಆಗ್ತಾ 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 ಹೋಗುತ್ತೆ. ನೋಡಿ, ಹಾಲು ಇಟ್ಟಿರ್ತೀರಿ ಅಂತ ಇಟ್ಕೊಳ್ಳಿ, ಹಾಲು ಮೊಸರಾಗಲ್ವೇ? ಆಗುತ್ತೆ. ಅದಕ್ಕೆ ಯಾರೇನು ವ್ಯಕ್ತಿಗಳು ಬೇಕಾ? ಹಾಲು ನಿಜವಾಗ್ಲೂ ಹಾಲು ಮೊಸರಾಗೋದಲ್ಲ,
ಹಾಲು ಒಂದೆರಡು ದಿನ ಹಾಗೆ ಇಟ್ಟರೆ ಹಾಳಾಗಿ ಅದು ಹಾಳಾಗಿ ಹೋಗುತ್ತೆ ಹೊರತು ನಾವು ಸೇವನೆ ಮಾಡುವ ಮೊಸರಾಗೋಲ್ಲ. ಜೊತೆಗೆ ನೀರು ಮೇಲುಗಡೆಯಿಂದ ನೀರು ಕೆಳಗಡೆ ಹರ್ಕೊಂಡು ಬರ್ತಾ ಇರುತ್ತೆ, ಇದು ಸಹಜ ಇದು. ಆದ್ದರಿಂದ ನೀರು ಹರಿಬೇಕು ಅಂದರೆ ಅದಕ್ಕೆ ಯಾರ್ದು ಅಪ್ಪಣೆ ಏನು ಬೇಕು ಅದಕ್ಕೆ? ಹಾಗೆ ಇಡೀ ಪ್ರಕೃತಿ ತನ್ನಷ್ಟಕ್ಕೆ ತಾನು ಎಲ್ಲವನ್ನು ಸೃಷ್ಟಿ ಮಾಡುತ್ತೆ, ಎಲ್ಲವನ್ನು ನಾಶ ಮಾಡುತ್ತೆ. ಆದ್ದರಿಂದ ಭಗವಂತ ಯಾಕೆ ಬೇಕು ಅಂತ ಯಾರೋ ಹೇಳಿದ್ದನ್ನು ಕೇಳಿಸ್ಕೊಂಡ, ಪ್ರಕೃತಿಯೇ ಕರ್ತರಿ ಅಂತ ಸಾಂಖ್ಯ ಮತದವ್ರು ಹೇಳಿದ್ರು ಅಂತ ಕೇಳಿಸ್ಕೊಂಡ. ಓಹೋ ಅದೇ ಸರಿ ಹೊರತು ಈ ವೇದದಲ್ಲಿ ಪುರಾಣದಲ್ಲಿ ಹೇಳಿರೋದು ಯಾವುದು ಸರಿಗಿಲ್ಲ ಅಂಥೇಳಿ ಅಧರ್ಮ ಯಾವುದಿದೆ ಅದನ್ನು ಧರ್ಮ ಅಂತ ತಿಳ್ಕೊಂಡ, ಧರ್ಮ ಯಾವುದಿದೆ ಅದನ್ನು ಅಧರ್ಮ ಅಂತ ವಿರುದ್ಧವಾಗಿ ಭಾವಿಸ್ಕೊಂಡ. ಆದ್ದರಿಂದ ಇನ್ನು ಕೆಲವರು ಅನೇಕ ವಿಧವಾಗಿ ಹೇಳಿದ್ರು, ನೋಡಿ ಆಕಾಶ ನೋಡ್ರಿ, ಮೋಡ ನೋಡ್ತಾ ಇರ್ರಿ ಅಂದರು. ನೋಡ್ತಾ ಇದ್ದ ಮೋಡನ ಏನು ಒಂದೊಂದು ಕ್ಷಣಕ್ಕೂ ಬದಲಾವಣೆ ಆಗ್ತಾಯಿತ್ತು. ಹೀಗಿತ್ತು ದಪ್ಪನಾಗಿ ಇನ್ನೇನು ಬಂತು ಅಂದರೆ ಗಾಳಿ ಬಂತು ಇನ್ನೊಂದು ಥರ ಆಯಿತು, ಅದು ಇನ್ನೊಂದು ಥರ ಆಯಿತು. ಕ್ಷಣಕ್ಕೂ ಆ ಮೋಡ ತಾನು ಬದಲಾವಣೆಯನ್ನು ಪಡ್ಕೊಳ್ತಾ ಇತ್ತು. ಅದನ್ನು ನೋಡಿದ ಕೂಡಲೇ ಇವನು ಅಂದ್ಕೊಂಡ, ಕೆಲವರು ಹೇಳಿದರು ಶಾಸ್ತ್ರಗಳಲ್ಲಿ ಅದೇ ರೀತಿಯಾಗಿ ಇಡೀ ಜಗತ್ತು ಕ್ಷಣಿಕವಾದದ್ದು ಅಂದರು. ಇವನು ಅದನ್ನೇ ಸ್ವೀಕಾರ ಮಾಡಿದ. ಓಹೋ ಇಡೀ ಜಗತ್ತು ಸ್ಥಾಯಿ ಅಲ್ಲ, ಸ್ಥಿರವಾಗಿ ಇರುವಂಥದ್ದಲ್ಲ, ಸತ್ಯ ಅಲ್ಲ, ಇದು ಕ್ಷಣಿಕ, ಇದು ಒಂದೊಂದು ಕ್ಷಣ ಇರುತ್ತೆ ಹೋಗುತ್ತಷ್ಟೇ ಅಂತ. ಹೀಗೆ ಶಾಸ್ತ್ರಕ್ಕೆ, ವೇದಗಳಿಗೆ, ಪುರಾಣಾದಿಗಳಿಗೆ, ಸ್ಮೃತ್ಯಾದಿ ಗ್ರಂಥಗಳಿಗೆ ವಿರುದ್ಧವಾಗಿ ತಿಳ್ಕೊಂಡ. ಹೀಗೆ ತಿಳ್ಕೊಳ್ತಕ್ಕಂಥ ಬುದ್ಧಿ ಇದೆಯಲ್ಲ, ಆ ಬುದ್ಧಿಗೇನೆ ತಾಮಸ ಬುದ್ಧಿ ಅಂತ ಕರಿತೀವಿ. ಆದ್ದರಿಂದ ಅಧರ್ಮಂ ಧರ್ಮಮಿತಿ ಯಾ ಮನ್ಯತೆ ತಮಸಾವೃತ. ಯಾಕೆ ಹಿಂಗೆ ತಿಳ್ಕೊಳ್ತಾನಪ್ಪ ಅವನು ಅಂತಂದರೆ, ಹೀಗೆ ಯಾಕೆ ತಿಳ್ಕೊಂಡ ಅಂತಂದರೆ ಅವನ ಮನಸ್ಸು ಅಜ್ಞಾನದಿಂದ ಆವರಿಸ್ಕೊಂಡಿದೆ. ಆದ್ದರಿಂದ ಅಜ್ಞಾನವೇ ಮನಸ್ಸಿನಲ್ಲಿ ಪೂರ್ತಿ ತುಂಬಿಕೊಂಡೊಟ್ಟೋಗಿದೆ ಅವನಿಗೆ. ಯಾವಾಗ ಅಜ್ಞಾನದಿಂದ ಅವನ ಮನಸ್ಸು ಆವೃತಗೊಂಡಿದೆ, ಸತ್ಯವಾದದ್ದು ಯಾವುದು ಅವನಿಗೆ ಕಾಣಿಸ್ತಿಲ್ಲ. ಆದ್ದರಿಂದ ಅಧರ್ಮವನ್ನೇ ಧರ್ಮ ಅಂತ ತಿಳ್ಕೊಳ್ತಾ ಇದ್ದಾನೆ, ಎಲ್ಲ ಪದಾರ್ಥಗಳನ್ನು ವಿಪರೀತವಾಗಿ ತಿಳ್ಕೊಳ್ತಾನೆ. ಅಂಥ ಅಜ್ಞಾನಾವೃತವಾಗಿರತಕ್ಕಂಥ ಬುದ್ಧಿ ಇದೆಯಲ್ಲ, ಇಂಥ ಬುದ್ಧಿಗೆ ತಾಮಸ ಬುದ್ಧಿ ಅಂತ ಕರಿತೀವಿ. ಆದ್ದರಿಂದ ಸಾತ್ವಿಕ ಬುದ್ಧಿ ಅಂದ್ರೇನು, ರಾಜಸ ಬುದ್ಧಿ ಅಂದ್ರೇನು, ತಾಮಸ ಬುದ್ಧಿ ಅಂದ್ರೇನು, ಈ ಮೂರೂ ಬುದ್ಧಿಗಳ ಸ್ವರೂಪವನ್ನು ಕೃಷ್ಣ ನಮ್ಮ ಮುಂದೆ ತೆರೆದಿಟ್ಟಿದ್ದಾನೆ. ಈಗಿಟ್ಟ ನಂತರದಲ್ಲೇ ನಮ್ಮನ್ನು ಆಲೋಚನೆ ಮಾಡಲಿಕ್ಕೆ ಹೇಳ್ತಾನಾಗ. ಯಾಕೆಂದರೆ ನಾವೇ ಯೋಚನೆ ಮಾಡಬೇಕು, ಈ ರಾಜಸ ಬುದ್ಧಿ ಆಗ್ಬೋದಾ ನಮಗೆ ಅಂತ. ಅಂದರೆ ಶಾಸ್ತ್ರದಲ್ಲಿ ಹೇಳಿದ ಕೆಲವು ವಿಚಾರಗಳನ್ನು ಒಪ್ಕೊಳ್ತಾರೆ. ಈ ಸಾಮಾನ್ಯವಾಗಿ ಈ ಜಗತ್ತಿನಲ್ಲಿ ನಾವು ಕಾಣೋದೇ ಈ ರಾಜಸ ಬುದ್ಧಿಯನ್ನು. ಎಲ್ಲರೂ ಕೂಡ ಪೂರ್ಣವಾಗಿ ಭಗವಂತನನ್ನೂ ಅಲ್ಲಗೆಳೆಯಲ್ಲ, ವೇದಗಳನ್ನೂ ಅಲ್ಲಗೆಳೆಯಲ್ಲ. ಅದರಲ್ಲಿ ಇವ್ರ ಕೈಲಿ ಅನೇಕ ವಿಚಾರಗಳನ್ನು ಮಾಡಲಿಕ್ಕಾಗಲ್ಲ, ಇವ್ರಿಗೆ ಅದು ಅನುಕೂಲ ಅಂತ ಕಾಣೋಲ್ಲ. ಇವತ್ತಿನ ಲೌಕಿಕವಾದ ಜೀವನಕ್ಕೆ ಅದು ತುಂಬ ಕಷ್ಟಕರ ಅಂತ ಅನಿಸುತ್ತೆ. ಅದಕ್ಕೆ ನೀವು ಆ ಹೇಳಿದ ಅಂಶ ಒಂದು ಅಂಶ ಸರಿಗಿದೆ, ಆದರೆ ಇನ್ನೊಂದು ಅಂಶ ಈ ಕಾಲಕ್ಕೆ ಹೊಂದಾಣಿಕೆ ಆಗಲ್ಲ, ಅದು ಸರಿಗಿಲ್ಲ, ಅದು ತಪ್ಪದು ಅಂಥೇಳಿ ವೇದಗಳಲ್ಲಿ ಹೇಳಿದ ಒಂದು ಅಂಶವನ್ನು ಸ್ವೀಕಾರ ಮಾಡ್ತಾರೆ, ಒಂದು ಅಂಶವನ್ನು ಸ್ವೀಕಾರ ಮಾಡದೇ ಇದ್ದವರೇ ಈಗಿನ ಮಟ್ಟಿಗೆ ಕಲಿಗಾಲದಲ್ಲಿ, ಈ ಕಲಿಯ ಕಾಲದ ಸಂದರ್ಭದಲ್ಲಿ ಈಗ ಇಂಥ ರಾಜಸ ಬುದ್ಧಿ ಇರುವಂಥ ಜನಗಳೇ ಜಾಸ್ತಿ. ಆದ್ದರಿಂದ ತಾಮಸ ಬುದ್ಧಿ ಸಂಪೂರ್ಣವಾಗಿ ಅಲ್ಲಗೆಳೆಯುವಂಥದ್ದು ಅಂಥ ವ್ಯಕ್ತಿಗಳು ಸ್ವಲ್ಪ ಕಡಿಮೆ ಇದ್ದಾರೆ. ನಾಸ್ತಿಕರು ಅಂತ ಏನು ಕರಿತೀವಿ, ಅಂಥ ನಾಸ್ತಿಕರಾದ ವ್ಯಕ್ತಿಗಳು ತುಂಬ ಕಡಿಮೆ ಇದ್ದಾರೆ ಈಗ ಸದ್ಯದಲ್ಲಿ. ಇನ್ನು ಕಲಿಯುಗ ಮುಂದೆ ಬಂದಂತೆ ತಾಮಸ ಬುದ್ಧಿ ಉಳ್ಳ ಜನಗಳೇ ಅತ್ಯಧಿಕವಾಗ್ತಾರೆ. ಸಾತ್ವಿಕ ಬುದ್ಧಿ ಅಂತೂ ಜನಗಳು ಸಿಗೋದು ದುರ್ಲಭವಾಗತ್ತೆ. ರಾಜಸ ಬುದ್ಧಿಗಳು ಅವರು ಸ್ವಲ್ಪ ಸಿಗೋದಕ್ಕೆ ಪ್ರಾರಂಭವಾಗ್ತಾರೆ ಅಂತ ತಿಳಿಸ್ತಾರೆ. ಆದ್ದರಿಂದ ಮೂರು ಬುದ್ಧಿಗಳ ಬಗ್ಗೆಯೂ ಹೇಳಿದರು. ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯಾಕಾರ್ಯೇ ಭಯೇ ಬಂಧ ಮೋಕ್ಷಂಚ ಯಾವೆತ್ತಿ ಬುದ್ಧಿಸ್ಸ ಪಾರ್ಥ ಸಾತ್ವಿಕಿ ಅಂತ ಸಾತ್ವಿಕ ಬುದ್ಧಿ ಹೇಳಿ, ಯಯಾ ಧರ್ಮಮಧರ್ಮಂಚ ಕಾರ್ಯಂಚ ಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿಸ್ಸ ಪಾರ್ಥ ಸಾ ರಾಜಸಿ ಅಂತ ಅದನ್ನು ಹೇಳಿದ್ರು. ಅಧರ್ಮಂ ಧರ್ಮಮಿತಿ ಯಾ ಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾಂಶ್ಚ. ಎಲ್ಲ ಪದಾರ್ಥಗಳ ಬಗ್ಗೆ ಆತ ವಿಪರೀತವಾಗಿಯೇ ತಿಳ್ಕೊಳ್ತಾ ಇದ್ದಾನೆ.
ಯಾವುದೋ ಒಂದೆರಡು ವಿಪರೀತವಾಗಿ ತಿಳ್ಕೊಂಡ ಅಂದರೆ ಅಜ್ಞಾನ ಇತ್ತಪ್ಪ, ಅದರ ಬಗ್ಗೆ ಅವನಿಗೆ ಪರಿಣಿತಿ ಇರಲಿಲ್ಲ, ಆದ್ದರಿಂದ ಅವನು ಇದೇ ಪ್ರಥಮ ಬಾರಿಗೆ ನೋಡಿದ್ದು, ಆದ್ದರಿಂದ ಅವನು ವಿಪರೀತವಾಗಿ ತಿಳ್ಕೊಂಡ ಅಂತ ಅನ್ಬೋದು ನಿಜ. ಆದರೆ ಎಲ್ಲ ಪದಾರ್ಥಗಳ ಬಗ್ಗೆ ವಿಪರೀತವಾಗೇ ತಿಳ್ಕೊಳ್ಳೋದಕ್ಕೆ, ಶಾಸ್ತ್ರಕ್ಕೆ ವಿರುದ್ಧವಾಗೇ ಯಾರ ಬುದ್ಧಿ ತಿಳ್ಕೊಳ್ಳುತ್ತೋ ಆ ಬುದ್ಧಿಯನ್ನು ನಾವು ತಾಮಸಿಕವಾದ ಬುದ್ಧಿ ಅಂತ ಕರಿತೇವೆ ಅಂತ ಈ 3 ಬುದ್ಧಿಯ ಪ್ರಕಾರಗಳನ್ನು ತಿಳಿಸಿದರು. ಅನಂತರ ಹಿಂದೆ ಹೇಳಿದಂತೆ ಧೈರ್ಯ ಇದೆ. ಧೈರ್ಯದಲ್ಲೂ 3 ವಿಧ ಇದೆ. ಒಂದು ಸಾತ್ವಿಕವಾದ ಧೈರ್ಯ, ಇನ್ನೊಂದು ರಾಜಸವಾದ ಧೈರ್ಯ, ಇನ್ನೊಂದು ತಾಮಸವಾದ ಧೈರ್ಯ. ಧೈರ್ಯ ಅಂದರೂ ಒಂದೇ, ಧೃತಿ ಅಂದರೂ ಒಂದೇ. ಆದ್ದರಿಂದ ಆ ಧೃತಿಯ ಬಗ್ಗೆ ಹೇಳೋದಕ್ಕೆ 33ನೆಯ ಶ್ಲೋಕದಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ಧೃತ್ಯಾ ಯಯಾ ಧಾರಯತೆ ಮನಃಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ಅವ್ಯಭಿಚಾರಿಣ್ಯ ಧೃತಿಸ್ಸಾ ಪಾರ್ಥ ಸಾತ್ವಿಕೀ. ಹೇ ಪಾರ್ಥ, ಇದನ್ನು ಸಾತ್ವಿಕವಾದ ಧೃತಿ, ಧೈರ್ಯ ಅಂತ ಕರೀತಾರೆ ಅಂತ ಹೇಳಿ ಸಾತ್ವಿಕವಾದ ಧೃತಿಯ ಬಗ್ಗೆ ಭಗವಂತ ಅರ್ಜುನನ ಮುಖಾಂತರ ನಮಗೆಲ್ಲ ತಿಳಿಸ್ಕೊಡ್ತಾ ಇದ್ದಾನೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ, ನಮಗೆ ಸಾತ್ವಿಕವಾದ ಬುದ್ಧಿಯನ್ನು ಆ ಭಗವಂತ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಭಗವದ್ಗೀತೆಯ 18ನೇ ಅಧ್ಯಾಯದ ಶ್ಲೋಕಗಳ ಪಾರಾಯಣವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಅಥ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಮೋಕ್ಷಸನ್ಯಾಸಯೋಗೋ ನಾಮ ಅಷ್ಟಾದಶೋऽಧ್ಯಾಯಃ. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷೀಕೇಶ ಪೃಥಕ್ಕೇಶಿ ನಿಷೂದನ. ಶ್ರೀಭಗವಾನ್ ಉವಾಚ ಕಾಮ್ಯಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ತ್ಯಾಜ್ಯಂ ದೋಷವಿದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ. ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಮಿತಿ ಚಾಪರೇ. ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತಸತ್ತಮ ತ್ಯಾಗೋ ಹಿ ಪುರುಷೌ ವ್ಯಾಘ್ರ ತ್ರಿವಿಧಃ ಸಂಪ್ರಕೀರ್ತಿತಃ. ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್. ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ. ನಿಶ್ಚಿತಂ ಮತಮುತ್ತಮಂ ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹಾತ್ತಸ್ಯ ಪರಿತ್ಯಾಗಃ
तामसः परिकीर्तितः तामसः परिकीर्तितः दुःखमित्येव यत्कर्म दुःखमित्येव यत्कर्म कायक्लेशभयात् त्यजेत् कायक्लेशभयात् त्यजेत् सकृत्वा राजसं त्यागम् सकृत्वा राजसं त्यागम् नैव त्यागफलं लभेत् नैव त्यागफलं लभेत् कार्यमित्येव यत्कर्म कार्यमित्येव यत्कर्म नियतं क्रियतेऽर्जुन नियतं क्रियतेऽर्जुन सङ्गं त्यक्त्वा फलं चैव सङ्गं त्यक्त्वा फलं चैव सत्यागः सात्विको मतः सत्यागः सात्विको मतः न द्वेष्ट्यकुशलं कर्म न द्वेष्ट्य कुशलं कर्म कुशलेनानुषज्यते कुशलेनानुषज्यते त्यागी सत्त्वसमाविष्टः त्यागी सत्त्वसमाविष्टः मेधावी छिन्नसंशयः मेधावी छिन्न संशयः न हि देहभृता शक्यं न हि देहभृता शक्यं त्यक्तुं कर्माण्यशेषतः त्यक्तुं कर्माण्यशेषतः यस्तु कर्मफलत्यागी यस्तु कर्मफलत्यागी सत्यागीत्यभिधीयते सत्यागीत्यभिधीयते अनिष्टमिष्टं मिश्रं च अनिष्टमिष्टं मिश्रं च त्रिविधं कर्मणः फलं त्रिविधं कर्मणः फलं भवत्यत्यागिनां प्रेत्य भवत्यत्यागिनां प्रेत्य न तु सन्न्यासिनां क्वचित् न तु सन्न्यासिनां क्वचित् पञ्चैतानि महाबाहो पञ्चैतानि महाबाहो कारणानि निबोध मे कारणानि निबोध मे साङ्ख्ये कृतान्ते प्रोक्तानि साङ्ख्ये कृतान्ते प्रोक्तानि सिद्धये सर्वकर्मणां सिद्धये सर्वकर्मणाम् अधिष्ठानं तथा कर्ता अधिष्ठानं तथा कर्ता करणं च पृथग्विदम् करणं च पृथग्विदम् विविधाश्च पृथक् चेष्टाः विविधाश्च पृथक् चेष्टाः दैवं चैवात्र पञ्चमम् दैवं चैवात्र पञ्चमम् शरीरवाङ्मनोभिर्यत् शरीरवाङ्मनोभिर्यत् कर्म प्रारभते नरः कर्म प्रारभते नरः न्याय्यं वा विपरीतं वा न्यायं वा विपरीतं वा पञ्चैते तस्य हेतवः पञ्चैते तस्य हेतवः तत्रैवं सति कर्तारम् तत्रैवं सति कर्तारम् आत्मानं केवलं तु यः आत्मानं केवलं तु यः पश्यत्यकृतबुद्धित्वात् पश्यत्यकृतबुद्धित्वात् न स पश्यति दुर्मतिः न स पश्यति दुर्मतिः यस्य नाहङ्कृतो भावः यस्य नाहङ्कृतो भावः बुद्धिर्यस्य न लिप्यते बुद्धिर्यस्य न लिप्यते हत्वापि सैमान् लोकान् हत्वापि सैमान् लोकान् न हन्ति न निबध्यते न हन्ति न निबध्यते ज्ञानं ज्ञेयं परिज्ञाता ज्ञानं ज्ञेयं परिज्ञाता त्रिविधा कर्मचोदना त्रिविधा कर्मचोदना करणं कर्म कर्तेति करणं कर्म कर्तेति त्रिविधः कर्म संग्रहः त्रिविधः कर्म संग्रहः ज्ञानं कर्म च कर्ता च ज्ञानं कर्म च कर्ता च त्रिधैव गुणभेदतः त्रिदैव गुणभेदतः प्रोच्यते गुणसङ्ख्याने प्रोच्यते गुणसङ्ख्याने यथावत् शृणुतान्यपि यथावत् शृणुतान्यपि सर्वभूतेषु येनैकं सर्वभूतेषु येनैकं भावम् अव्ययमीक्षते भावम् अव्ययमीक्षते अविभक्तं विभक्तेषु अविभक्तं
विभक्तं विभक्तेषु तज्ज्ञानं विद्धि सात्विकम् तज्ज्ञानं विद्धि सात्विकम् पृथक्त्वेन तु यज्ञानं पृथक्त्वेन तु यज्ञानं नानाभावान् पृथग्विधान् नानाभावान् पृथग्विधान् वेत्ति सर्वेषु भूतेषु वेदि सर्वेषु भूतेषु तज्ज्ञानं विद्धि राजसम् तज्ज्ञानं विद्धि राजसम् यत्तु कृत्स्नवदेकस्मिन् यत्तु कृष्णवदेकस्मिन् कार्ये सक्तम् अहैतुकम् कार्ये सक्तम् अहैतुकम् अतत्त्वार्थवत् अतत्त्वार्थवत् अल्पञ्च अल्पञ्च तत्तामसमुदाहृतम् तत्तामसमुदाहृतम् नियतं सङ्गरहितम् नियतं सङ्गरहितम् अरागद्वेषतः कृतम् अरागद्वेषतः कृतम् अफलप्रेप्सुना कर्म अफलप्रेप्सुना कर्म यत्तत् सात्विकमुच्यते यत्तत् सात्विकमुच्यते यत्तु कामेप्सुना कर्म यत्तु कामेप्सुना कर्म साहङ्कारेण वा पुनः साहङ्कारेण वा पुनः क्रियते बहुलायासम् क्रियते बहुलायासम् तद्राजसमुदाहृतम् तद्राजसमुदाहृतम् अनुबन्धं क्षयं हिंसाम् अनुबन्धं क्षयं हिंसाम् अनपेक्ष्य च पौरुषम् अनपेक्ष्य च पौरुषम् मोहाद् आरभ्यते कर्म मोहादारभ्यते कर्म यत्तत्तामसमुच्यते यत्तत्तामसमुच्यते मुक्तसङ्गो अनहंवादी मुक्तसङ्गो अनहंवादी धृत्युत्साहसमन्वितः धृत्युत्साहसमन्वितः सिद्ध्यसिद्ध्योर्निर्विकारः सिद्ध्यसिद्ध्योर्निर्विकारः कर्ता सात्विक उच्यते कर्ता सात्विक उच्यते रागी कर्मफलप्रेप्सुः रागी कर्मफलप्रेप्सुः लुब्धो हिंसात्मको अशुचिः लुब्धो हिंसात्मको अशुचिः हर्षशोकान्वितः कर्ता हर्षशोकान्वितः कर्ता राजसः परिकीर्तितः राजसः परिकीर्तितः अयुक्तः प्राकृतः स्तब्धः अयुक्तः प्राकृतः स्तब्धः शठो नैष्कृतिको लसः षठो नैष्कृतिको लसः विषादी दीर्घसूत्री च विषादी दीर्घसूत्री च कर्ता तामस उच्यते कर्ता तामस उच्यते बुद्धेर्भेदं धृतेश्चैव बुद्धेर्भेदं धृतेश्चैव गुणतस्त्रिविधं शृणु गुणतस्त्रिविधं शृणु प्रोच्यमानम् अशेषेण रोचमानम् अशेषेण पृथक्त्वेन धनञ्जय पृथक्त्वेन धनञ्जय प्रवृत्तिं च निवृत्तिं च प्रवृत्तिं च निवृत्तिं च कार्याकार्ये भयाभये कार्याकार्ये भयाभये बन्धं मोक्षं च या वेत्ति बन्धं मोक्षं च या वेति बुद्धिः सा पार्थ सात्विकी बुद्धिः सा पार्थ सात्विकी यया धर्मम् अधर्मं च यया धर्मम् अधर्मं च कार्यं च कार्यमेव च कार्यं च कार्यमेव च अयथावत् प्रजानाति अयथावत् प्रजानाति बुद्धिः सा पार्थ राजसी बुद्धिः सा पार्थ राजसी अधर्मं धर्ममिति या अधर्मं धर्ममिति या मन्यते तमसावृता मन्यते तमसावृता सर्वार्थान् विपरीतांश्च सर्वार्थान् विपरीतांश्च बुद्धिः
बुद्धिः सा पार्थ तामसी बुद्धिः सा पार्थ तामसी धृत्या यया धारयते धृत्या यया धारयते मनः प्राणेन्द्रियक्रियाः मनः प्राणेन्द्रियक्रियाः योगेन योगेन अव्यभिचारिण्या अव्यभिचारिण्या धृतिः सा पार्थ सात्विकी धृतिः सा पार्थ सात्विकी यया तु धर्मकामार्थान् यया तु धर्मकामार्थान् धृत्या धारयतेऽर्जुन धृत्या धारयतेऽर्जुन प्रसंगेन फलाकांक्षी प्रसंगेन फलाकांक्षी धृतिः सा पार्थराजसी धृतिः सा पार्थराजसी यया स्वप्नं भयं शोकं यया स्वप्नं भयं शोकं विषादं मदमेव च विषादं मदमेव च न विमुञ्चति दुर्मेधाः न विमुञ्चति दुर्मेधाः धृतिः सा पार्थतामसी धृतिः सा पार्थ तामसी ॐ तत्सदिति ॐ तत्सदिति श्रीमद्भगवद्गीतासूपनिषत्सु श्रीमद्भगवद्गीतासु उपनिषत्सु ब्रह्मविद्यायां योगशास्त्रे ब्रह्मविद्यायां योगशास्त्रे श्रीकृष्णार्जुनसंवादे श्रीकृष्णार्जुनसंवादे मोक्षसन्न्यासयोगो नाम मोक्षसन्न्यासयोगो नाम अष्टादशोऽध्यायः अष्टादशोऽध्यायः ಪರಿಸಮಾಪ್ತಃ. ಪರಿಸಮಾಪ್ತಃ. ಇಲ್ಲಿಯವರೆಗೆ ಭಗವದ್ಗೀತೆಯ ಶ್ಲೋಕಗಳ ಪಾರಾಯಣವನ್ನು ಯಥಾಶಕ್ತಿ ಯಥಾಮತಿ ನಾವು ಸಲ್ಲಿಸಿದ್ದೇವೆ. ಶ್ಲೋಕಗಳನ್ನು ಹೇಳುವ ಭರದಲ್ಲಿ ಜ್ಞಾತವಾಗಿಯೋ ಅಜ್ಞಾತವಾಗಿಯೋ ನಮ್ಮಿಂದ ದೋಷಗಳಾಗುವುದು ಸಹಜ. ಆದ್ದರಿಂದ ಆ ಎಲ್ಲ ವಿಧವಾದ ದೋಷಗಳನ್ನು ಹೇ ಶ್ರೀನಿವಾಸ, ಹೇ ಕೃಷ್ಣ, ನೀನು ಕ್ಷಮಿಸಬೇಕು ಅಂತ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಯದಕ್ಷರಪದಭ್ರಷ್ಟಂ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೆ. ನಾರಾಯಣ ನಮೋಸ್ತುತೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಸಕಲಂ ಪರಸ್ಮೈ ನಾರಾಯಣಾಯೇತಿ ನಾರಾಯಣಾಯೇತಿ ಸಮರ್ಪಯಾಮಿ. ಸಮರ್ಪಯಾಮಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಇಡೀ ಜಗತ್ತಿಗೆ ಮಂಗಳಮಯನಾದ ವ್ಯಕ್ತಿ ಆತ ಶ್ರೀಕೃಷ್ಣ, ಆತನೇ ಶ್ರೀನಿವಾಸ. ಆದ್ದರಿಂದ ಮಂಗಳಮಯನಾದ ಶ್ರೀನಿವಾಸನಲ್ಲಿ ಎಲ್ಲವನ್ನ ಸಮರ್ಪಣೆ ಮಾಡ್ತಾ ಅವನಿಗೂ ಮಂಗಳವನ್ನು ಆಶಂಸನೆಯನ್ನು ಮಾಡಿ ನಮಗೆ ಜೀವನದಲ್ಲಿ ಮಂಗಳವನ್ನು ಕೊಡು ಅಂತ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇ ಅರ್ಥಿನಾಂ ನಿಧಯೇ ಅರ್ಥಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ.